ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಮ್ಮ ಐ ಲವ್ ಯು. ಅಮ್ಮ ಅಮ್ಮ ಅಂದ್ರೆ ಏನು ಗೊತ್ತೇನಮ್ಮ? ಏನು? ತಾಯಿ ಅಂದ್ರೆ ಅಮ್ಮ, ತಾಯಿ ಅಂದ್ರೆ ಮದರ್ ಅಂದ್ರೆ ನನ್ ಪಾಲಿದ್ ಯಾವ್ರು. ನೀನು ಈ ಕೆಲ್ಸನೆಲ್ಲ ಮಾಡದ ಬೇಡ ಕಣವ, ಬೇಡ. ನೀನ್ ಬಾ ಹೇಳ್ತೀನಿ, ಕೂತ್ಕೋ. ನೀನು ರಾಣಿ ತರ ಕೂತ್ಕೋ, ನಾನು ಈ ಕೆಲ್ಸನೆಲ್ಲ ಮಾಡ್ತೀನಿ, ಕೂತ್ಕೋ. ನಾನ್ ಬದುಕಿರುವಾಗ್ಲೇ ನನ್ ಮಗ ನೆಲ ಸಾರ್ಸದ ಆಗಕ್ಕಿಲ್ಲ. ಅವ ಕೂತ್ಕೋ ಹೇಳ್ತೀನಿ. ಅಲ್ಲ ಕಣವ, ಯಾವಾಗ್ಲೂ ಹೆಣ್ಮಕ್ಳೇ ಕೆಲಸ ಮಾಡ್ಬೇಕಾ? ಗಂಡು ಮಕ್ಕಳು ಕೆಲಸ ಮಾಡಂಗಿಲ್ವಾ? ಅದ್ರಲ್ಲೂ ಹೆತ್ತು ತಾಯಿಗೋಸ್ಕರ ಕೆಲಸ ಮಾಡದಿರೋ ಈ ಕೈಗಳು ಇದ್ರೆಷ್ಟು ಹೋದ್ರೆಷ್ಟು. ಹೋಗ್ಲಿ, ನಾನ್ ಕೆಲಸ ಮಾಡ್ತೀನಿ ಕಣವ. ಅಲ್ಲ ಕಣಪ್ಪ, ದೆವ್ವ ಅಂದ್ರೆ ಕುಮ್ಮ, ಲೀಲಾ ಅಂದ್ರೆ ಅಮ್ಮ. ನೀನ್ ಈ ಕೆಲ್ಸನೆಲ್ಲ ಮಾಡ್ಬೇಡ ಕಣವ. ಬದುಕಿರೋ ತನಕ ನಾನೇ ಈ ಕೆಲ್ಸನೆಲ್ಲ ಮಾಡ್ತೀನಿ. ನೀನ್ ರಾಣಿ ತರ ಕೂತ್ಕೋ. ನೀನ್ ಯಾಕಪ್ಪ ಇವೆಲ್ಲ ಮಾಡ್ಬೇಕು? ಇನ್ ಸ್ವಲ್ಪ ದಿನಕ್ಕೆ ನಿನ್ ಹೆಂಡ್ರು ಬತ್ತಾಳೆ, ಅವಳು ಮಾಡ್ತಾಳೆ ಬಿಡು. ಆಹಾ, ಬಂದ್ಲು ನಮ್ಮ ಅವ್ವ ದಾರಿಗೆ. ಅವೋ, ಈಗಿನ ಕಾಲದ ಹೆಣ್ಮಕ್ಳು ಅಂದ್ರೆ ಏನು ಅನ್ಕೊಂಡಿದ್ಯಾ? ಇವಾಗಿನ ಕಾಲದ ಹೆಣ್ಮಕ್ಳು ಮುಂಚಿನ ತರ ಇಲ್ಲ ಕಣವ. ನಿಂಗೆ ಇನ್ನೊಂದು ವಿಷಯ ಗೊತ್ತಾ? ಈಗಿನ ಕಾಲದ ಹೆಣ್ಮಕ್ಳು ಮದುವೆ ಆಗದೆ ಡಿವೋರ್ಸ್ ಕೊಡಕ್ಕೆ. ಯಾಕೆ ಹೇಳು? ಅರ್ಧ ಆಸ್ತಿ ಸಿಗ್ತದೆ ಅಂತ. ಆದ್ರೂ ನಮ್ ಜೊತೆಗಿದ್ರು ಅಂತ ಇಟ್ಕೋ. ಆವಾಗ ಅವಳು ಏನಂತಾಳೆ ಗೊತ್ತಾ? ನಮ್ಮ ಮನೇಲಿ ನನ್ ರಾಣಿ ತರ ಬೆಳ್ದಿರೋವಳು, ನಮ್ಮ ಮನೇಲೆ ನಾನು ನಿನಕ್ಕೂ ಹಾಲು ಕಾಯಿಸಿಲ್ಲ, ನಿಮ್ಮ ಅಪ್ಪ ಅಮ್ಮ ನೋಡ್ರೆ ನನಗೆ ಹೋಗಿ ಅಡ್ಗೆ ಮಾಡು ಅಂತಾರೆ. ಇನ್ ನಾವ್ ಈ ಮನೇಲಿರೋದು ಬೇಡ, ಹೊರಗೆ ಹೋಗೋಣ, ಪ್ಯಾಟೆಗೆ ಹೋಗಿ ಅಪಾರ್ಟ್ಮೆಂಟ್ ಸೆಟ್ಲ್ ಆಗೋಣ ಅಂತಾರೆ. 9 ತಿಂಗಳು ಹೆತ್ತು ಹೊತ್ತು ಎದೆ ಮಟ್ಟಕ್ಕೆ ಬೆಳ್ಸಿರೋ ತಾಯಿ, ಆದ್ರೆ ಸೊಸೆರು ಬಂದು ಅಮ್ಮ ಮಗರು ದೂರ ಮಾಡ್ಬಿಟ್ರೆ ಹೆತ್ತ ಕರಳಿಗೆ ಎಷ್ಟು ಸಂಕಟ ಆಗ್ಬೇಡ, ನೀನೇ ಯೋಚನೆ ಮಾಡು. ಅಯ್ಯೋ ದೇವ್ರೆ, ನಮ್ಮನೆಗೂ ಹಂಗೆ ಆಗ್ಬಿಟ್ರೆ ಏನಪ್ಪ ಮಾಡೋದು? ಅದಕ್ಕೆ ಕಣವ ಹೇಳೋದು, ಸಿಕ್ಕಿದ ಹುಡುಗಿರ್ನ ಮದುವೆ ಆಗಕ್ ಹೋಗ್ಬಾರ್ದು. ಮದುವೆಗೂ ಮುಂಚೆ ಹುಡುಗಂಗೂ ಹುಡುಗಿಗೂ ಒಪ್ಪಿಗೆ ಐತೆ ಅಂತ ಕೇಳ್ಬೇಕು. ಅದ್ರಲ್ಲೂ ಗೊತ್ತಿರೋ ಹುಡುಗಿ ಆದ್ರೆ ಒಳ್ಳೇದು. ಇಲ್ಲ ಅಂದ್ರೆ ಈಗ ನಾನು ಹೇಳದಲ್ಲ ಅದೇ ಕತೆ. ಅಯ್ಯೋ, ನಿಂಗ್ ಸಿಗೋ ಹುಡುಗಿನೂ ಅಂತಾಳೆ ಆಗ್ಬಿಟ್ರೆ ಏನ್ ಮಾಡೋದು? ಓ, ಇವಾಗ ಯೋಚನೆ ಮಾಡ್ತಾ ಕೂತ್ರೆ ಮುಂದಕ್ಕೂ ಯೋಚನೆ ಮಾಡ್ಕೊಂಡೇ ಕೂರ್ಬೇಕು. ಅದಕ್ಕೆ ನಂತ ಒಂದ್ ಐಡಿಯಾ ಐತೆ. ಏನ್ಲದು? ಇಲ್ಲಿ ಬೇಡ, ಹೊರಗ್ ಬಾ. ಏನ್ಲ, ಬೇಗ ಹೇಳ. ಹೇಳ್ತೀನಿ ಮಾವ. ಎಲ್ಲಗ್ಲ ಕರ್ಕೊಂಡು ಹೋಗ್ತಿದ್ಯಾ? ಹೇಳವಾ ಬಸ್ಸಿ, ಹೇಳ್ತೀನಿ. ಹೇಳ, ಏನು ಅಂತ? ಹೇಳ್ತೀನಿ, ಆದ್ರೆ ನಾನು ಹೇಳೋ ವಿಷಯದಾಗ ಸ್ವಲ್ಪ ಘಾಟ್ ಐತೆ, ಅಡ್ಜಸ್ಟ್ ಮಾಡ್ಕತ್ಯಾ? ಮೆಣಸಿನ್ಕಾಯಿಗೆ ಏನಾರ ಬೆಂಕಿ ಬಿದ್ಬಿಟ್ಟ? ಅಯ್ಯೋ, ನಿಂತ್ಕೊಳವ. ನಾನು ಹೇಳಿದ್ದು, ನಾನು ಹೇಳ್ತಿರೋ ವಿಷಯದಾಗ ಘಾಟ್ ಐತೆ ಅಂತ. ಅದೇನ್ ಹೇಳ್ ಮೊದ್ಲು. ಹೇಳ್ತೀನಿ, ಆದ್ರೆ ನೀನು ಕೂಗಾಡಬಾರ್ದು, ಕ್ವಾಪತ್ತಿ ಎಗರಾಡಬಾರ್ದು. ಎಲ್ಲದಕ್ಕಿಂತ ಮುಖ್ಯವಾಗಿ ನೀನು ಗಂಡನ್ ಜಿ5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.